ಆಯ್ತಾರೆ ಲಕಡಿ ಪಕಡಿ ಜುಮ್ಮ. ಸರ್ ನನ್ನ ಹೆಸರು ಸರ್ವರ್ ಸೀತಾರಾಮ ಅಂತ ಸರ್. ಸರ್ ನಂಗೊಂದು ಸ್ಪೆಷಾಲಿಟಿ ಇದೆ ಸರ್. ನಾನು ಯಾವ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತೀನೋ ಅಲ್ಲಿ ಕಸ್ಟಮರ್ಸೇ ಬರಲ್ಲ ಸರ್. ಇದಕ್ಕೂ ಮುಂಚೆ ಸುಮಾರು ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡಿದ್ದೀನಿ ಸರ್. ಎಲ್ಲ ಇದೇ ಕಾರಣ, ಎಲ್ಲ ಅವರಷ್ಟು ಒದ್ದು ಓಡಿಸಿದ್ದಾರೆ ನೋಡಿ ಸರ್. ಸದ್ಯಕ್ಕೆ ಮಜಾ ರೆಸ್ಟೋರೆಂಟ್ ಗೆ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲೂ ಕಸ್ಟಮರ್ಸ್ ಬರ್ತಾ ಇಲ್ಲ ಸರ್. ಸರ್ ನೀವಾದ್ರೂ ಬನ್ನಿ ಸರ್. ಮೇಡಮ್ ನೀವಾದ್ರೂ ಬನ್ನಿ ಮೇಡಮ್. ಲೋ ನೀವಾದ್ರೂ ಬನ್ರೋ. ಮೇಡಮ್ ನಮ್ಮ ಹೋಟ್ಲಲ್ಲಿ ಎಲ್ಲಾ ವೆರೈಟಿ ಸಿಗುತ್ತೆ. ನಿಮ್ಗೆ ಏನ್ ಬೇಕು ಆರ್ಡರ್ ಮಾಡಿ. ನನಗಂತೂ ಪ್ಯೂರ್ ವೆಜ್ ಸರ್. ನಿಮ್ಗೆ ಏನ್ ಬೇಕು? ನಾನು ರಿಸ್ಕ್ ತಗೊಳ್ಳಲ್ಲ ಸರ್. ನಮ್ಮ ಹೋಟ್ಲಲ್ಲಿ ವೆಜ್ ಸಿಗಲ್ಲ, ಓನ್ಲಿ ನಾನ್ ವೆಜ್. ಅಲ್ಲ, ರಿಸ್ಕೇ ತಗೊಳ್ಳಲ್ಲ ನಾನು. ರಿಸ್ಕೇ ತಗೊಳ್ಳಲ್ಲ ಅಂದ್ರೆ ಏನು ಬೇಡವಾ ಸರ್? ಏನ್ ಬೇಡ, ಬೇಡವಾ? ಕಸ್ಟಮರ್ ಇಲ್ಲ ಅಂತ ಹೇಳಿದ್ರಿ, ಸೊ ಸಿಂಪತಿ ತೋರ್ಸಕ್ಕೆ ಬಂದೆ ನಾನು. ಸಿಂಪತಿ? ಸರಿ ಸರ್. ಸರ್ ಆದ್ರೂ ನೋಡಿ, ಈ ಮಜಾ ಹೋಟೆಲ್ಗೆ ಇರೋ ಬರೋಲ್ಲ ಬರ್ತಾರೆ ಸರ್. ನಾನು ಹೇಳಿದ್ದು ಸುಳ್ಳೆ. ಓಕೆ, ಪರವಾಗಿಲ್ಲ, ನಾನು 2 kg ಮಜಾನೆ ಕೊಟ್ಬಿಡಿ. ಮಜಾನೆ ಕೊಡ್ಲಾ ಸರ್? ಈಗ ನೋಡಿ ಸರ್, ಈಗ ನೋಡಿ ಸರ್, ಕಸ್ಟಮರ್ಸ್ ಬರ್ತಾರೆ. ಎಂತೆಂತ ಕಸ್ಟಮರ್ಸ್ ಬರ್ತಾರೆ ನೋಡಿ ಸರ್. ಹಾಯ್ ರಾಮು. ಹಾಯ್ ಮಧು. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ, ನೀನು? ನಾನ್ ತುಂಬಾ ಚೆನ್ನಾಗಿದ್ದೀನಿ. ಹಾಯ್ ಹಾಯ್ ಸರ್. ಹಾಯ್ ಸರ್. ಸೂಪರ್ ಸರ್. ಬನ್ನಿ ನಮ್ ಜೊತೆ ಊಟ ಮಾಡಿ. ಊಟನಾ? ನಾನು ಇಲ್ಲಿ ಊಟ ಮಾಡಲ್ಲ. ಓಕೆ, ನಿಮಗೆ ಪಾರ್ಸಲ್ ತರ್ತೀನಿ ಅಲ್ಲಿಗೆ. ಓಕೆ ಓಕೆ ಮೇಡಮ್. ಅಂದ್ರೆ ಇಂಡೈರೆಕ್ಟ್ ಆಗಿ ಹೋಗಿ ಅಂತಿದ್ದೀರಾ? ವೇಟರ್ ಕಮ್ ದಿಸ್ ಸೈಡ್. ನೋ ಸರ್ಗೆ ಅಲ್ಲಿಗೆ ಪಾರ್ಸಲ್ ಕಳಿಸ್ಬೋಣ. ವೇಟರ್ ಇಲ್ಲ ಮೇಡಮ್, ನೀವು ಇಲ್ಲೇ ಕೂತ್ಕೊಳ್ಳಿ. ವೇಟರ್ ವೇಟರ್ ಸರ್ ಕಮ್. ಸರ್ 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 ಬಾರೋ ಇಲ್ಲಿ. ಸರ್ ನಿಮ್ಗೆ ಏನ್ ಬೇಕು ಸರ್? ನಾನ್ ಮೇಡಮ್. ಮೇಡಮ್ ಏನ್ ಬೇಕು ಮೇಡಮ್ ನಿಮ್ಗೆ? ಇಲ್ಲ, ಆಕ್ಚುಲಿ ಗುರು ಸರ್ ಅಂಡ್ ಮಯೂರಿ, ನಿಮ್ಗೋಸ್ಕರ ಇಲ್ಲಿ AC ರೂಮ್ ಬುಕ್ ಆಗಿದೆ, AC ಹಾಲ್. ಪ್ಲೀಸ್ ದಯವಿಟ್ಟು ಇಲ್ಲೇ ಬಂದೆ. ಸೆಲೆಬ್ರಿಟಿಗೋಸ್ಕರ ಅಂದ್ರೆ ಸ್ಪೆಷಲ್ ಆಗಿ ಮಾಡ್ಸಿದೀವಿ. ಓಕೆ ಥ್ಯಾಂಕ್ ಯು. ಬಾಯ್. ಸ್ಕ್ರಿಪ್ಟ್ ಅಲ್ಲಿ ಇತ್ತ AC ಹಾಲು. ಅಲ್ಲ, ನೀವು ಬರೋದೇ ಇರ್ಲಿಲ್ಲ, ಇನ್ನು AC ಅಲ್ಲಿ ಇರುತ್ತೆ. ಬನ್ನಿ ಸರ್. ನೀನ್ ನೋಡಿ ತುಂಬಾ ವರ್ಷ ಆಗ್ಬಿಟ್ಟಿತ್ತು ಮಗ. ನಾನು ಇಲ್ಲೇ ಇರೋಕೇನು ವೇಟರ? ಹಾ? ನೀ ಯಾಕೆ ಇಲ್ಲಿ ಬಂದಿದೀಯ? ಮನೆಯಲ್ಲಿ ತಿಂದಿ ಬೋರ್ ಆಗಿತ್ತು, ಇಲ್ಲಿ ತಿನ್ನೋಣ ಅಂತ ಬಂದೆ. ಗೊತ್ತಾಯ್ತು ಬಿಡು, ಮನೇಲಿ ಇದ್ರೆ ಅಡಿಗೆ ಮಾಡ್ಬೇಕಾಗತ್ತೆ, ಅದಕ್ಕೆ ಇಲ್ಲಿ ಬಂದಿದೀಯ. ಹಾಯ್ ನಮಸ್ತೆ. ಡಾರ್ಲಿಂಗ್, ಇವ್ರು ತುಂಬಾ ಟ್ರೆಡಿಷನಲ್ ಅಂತ ಅನಿಸ್ತಾ ಇದೆ ಅಲ್ವಾ ನಿಮ್ಗೆ? ಅವ್ರು ಹುಟ್ಟು ತಮ್ಮಿಂದನೂ ಹಂಗೇನೆ. ಪ್ಲೀಸ್ ಇಡ, ಬಾರೆ. ಪ್ಲೀಸ್ ಪ್ಲೀಸ್. ಓ ಹಾಯ್. ಹಾಯ್. ನೀವ್ಯಾಕೆ ಗಂಡ ಹೆಂಡ್ತಿರು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದೀರಾ? ನೋಡಿ ನಮ್ ತರ ಅಂಟ್ ಅಂತ ಅಂಟ್ಕೊಂಡಿರ್ಬೇಕು ತಾನೆ. ಟ್ಯಾಂಕರ್ ಅಲ್ಲಿರೋ ನೀರು ಸಂಪಲ್ಲಿ ಬಿಡ್ಬೇಕು, ರೋಡಲ್ಲೆಲ್ಲ ಚಲ್ಕೊಂಡು ಹೋಗ್ಬಾರ್ದು. ನಾವು ಹಂಗಲ್ಲಪ್ಪ. ನಾವಿಬ್ರು 24x7 ಇದ್ದಂಗೆ, ಯಾವ ಜಾಗ ಅಂತ ನೋಡಲ್ಲ, ಲವ್ ಮಾಡ್ತಾ ಇರ್ತೀವಿ. ಊಟನಾ ಜಾಸ್ತಿ ಆದ್ರೆ ವಾಂತಿ ಯಾಕೆ? ಲವ್ ದುಡ್ಡು ಜಾಸ್ತಿ ಇದ್ರೇನೆ ಒಳ್ಳೇದು ಅಲ್ವಾ ಚಿನ್ನ? ಹೌದು ಚಿನ್ನ. ಹಲೋ, ನಿಮ್ ಹೆಂಡತಿನ ಪ್ರೀತಿಯಿಂದ ಏನಂತ ಕರಿತೀರಿ? ನನ್ನ ಹೆಂಡತಿ ಹೆಸರು ಸೀತಾ. ಹಾ, ನಾನು ಪ್ರೀತಿಯಿಂದ ಸೀತಾ ಅಂತ ಕರಿತೀನಿ. ಅಲ್ಲ ಪೆಟ್ಟೆನಲ್ಲಿ ಏನು ಕರೆಯಲ್ವಾ? ಏನಿಲ್ಲ, ನಾನ್ ಪ್ರೀತಿಯಿಂದ ಬೇಕು ಬೇಕು ಅಂತೀನಿ, ಅವಳು ಪೀಕು ಪೀಕು ಅಂತಾಳೆ. ಡಾರ್ಲಿಂಗ್, ಇವ್ರು ನೋಡ್ತಾ ಇದ್ರಿ ಯಾಕೋ ಡ್ರೈ ಫ್ರೂಟ್ಸ್ ತರ ಡ್ರೈ ಆಗಿದ್ದಾರೆ. ಲವ್ವೇ ಇಲ್ಲ ಅನ್ಸುತ್ತೆ. ನಮ್ದು ಎಷ್ಟೊಂದು ಲವ್ ಇದೆ ನೋಡಿ, ನಮ್ಮನ್ನ ನೋಡಿ ಕಲೀರಿ. ನಿಮ್ಮನ್ನ ನೋಡ ಕಲಿತೀವಿ. ಅನ್ನಂಗೆ ನಿಮ್ ಹೆಂಡತಿಗೆ ಕೊನೆಯದಾಗಿ ಯಾವಾಗ ನೀವು ಗಿಫ್ಟ್ ಕೊಟ್ಟಿದ್ದು? ಅದ್ಯಾವ್ದು ಕೊಡ್ಸಲ್ಲ ನಾನು. ಅವಳೇನಾದ್ರೂ ಬೇಕು ಅಂದ್ರೆ ಏನಾದ್ರೂ ಕೊಡಿಸ್ತೀನಿ ಅಷ್ಟೇ. ಡಾರ್ಲಿಂಗ್, ಇಂಥ ಗಂಡ ನನ್ಗೆ ಏನಾದ್ರು ಸಿಕ್ಬಿಟ್ಟಿದ್ರೆ ಒಂದೇ ವಾರದಲ್ಲಿ ನೇಣ್ ಹಾಕೊಂಡು ಸತ್ತೋಗ್ಬಿಡ್ತಿದ್ದೆ. ಐ ಲವ್ ಯು ಚಿನ್ನ. ಐ ಲವ್ ಯು ಟು. ಎಕ್ಸ್ಕ್ಯೂಸ್ ಮೀ, ನಿಮ್ ಹೆಂಡತಿಗೆ ನೀವು ಕೊನೆದಾಗಿ ಏನ್ ಗಿಫ್ಟ್ ಕೊಡ್ಸಿದ್ರಿ?
ಈಗ ಅರ್ಧ ಗಂಟೆ ಹಿಂದೆಲೆ ಹಾ. ಒಂದು ಚಿನ್ನದ ನಕ್ಲೆಸ್ ಕೊಡ್ಸಿದ್ದೆ. ಹೌದಾ? ಓ ಯಾಕೆ? ನಿಮ್ ಬರ್ಡೇನಾ? ಅಲ್ಲ. ಅವ್ರ ಬರ್ಡೇನಾ? ಅಯ್ಯೋ ಅಲ್ಲ ಅಮ್ಮ. ಓ ನಿಮ್ ವೆಡ್ಡಿಂಗ್ ಆನಿವರ್ಸರಿನಾ? ಅಯ್ಯೋ ಅಲ್ಲ. ಅವ್ರ ತಿಥಿ ನಿನಗೆ ಯಾಕೆ ಸುಮ್ನೆ ಕೇಳಿಸ್ಕ. ಅದೇ ಯಾಕೆ ಗಿಫ್ಟ್ ಕೊಡ್ಸಿದ್ರಿ? ಅವ್ರಿಗೆ ನಗಡಿ ಆಗಿತ್ತಲ್ಲ ಅದಕ್ಕೆ ಕೊಡಿಸ್ದೆ. ನೆಗಡಿ ಆದ್ರೆ ಗಿಫ್ಟ್ ಕೊಡಿಸ್ತಾರಾ? ಅಯ್ಯೋ ಗಿಫ್ಟ್ ಕೊಡಕ್ಕೆ ಏನಾದ್ರು ರೀಸನ್ ಬೇಕಾ? ನನ್ ಡಾರ್ಲಿಂಗು ಮದ್ವೆಗೂ ಗಿಫ್ಟ್ ಕೊಡ್ತಾರೆ, ಮುಂಜಿಗೂ ಗಿಫ್ಟ್ ಕೊಡ್ತಾರೆ, ಹಬ್ಬಕ್ಕೂ ಗಿಫ್ಟ್ ಕೊಡ್ತಾರೆ, ವೀಕೆಂಡ್ಗೂ ಗಿಫ್ಟ್ ಕೊಡ್ತಾರೆ ಅಲ್ವಾ ಡಾರ್ಲಿಂಗ್? ನಮ್ಮ ನೋಡಿ ಕಲ್ಕೋಬೇಕು ನೀವೆಲ್ಲ. ಅಯ್ಯೋ ಹೌದೌದೌದೌದು, ನಿಮ್ಮನ್ನ ನೋಡೇ ಕಲಿತೀವಿ. ವೇಟರ್, ಆರ್ಡರ್ ಕೊಡಿ ಸರ್. ಫಸ್ಟ್ 2 ಕಾಫಿ, ಕಾಫಿ, ಆಮೇಲೆ ಒಂದ್ ಧಮ್ ಬಿರಿಯಾನಿ, ದಮ್ ಬಿರಿಯಾನಿ, ಧಮ್ ಚಿಕನ್, ಧಮ್ ಮಟನ್. ಮೈಯಲ್ಲಿ ದಮ್ಮ ಇಲ್ಲ ಆರ್ಡ್ರಲ್ಲಿ ದಮ್ ಇದೆಯಲ್ಲ. ಮೇಡಮ್ ನಿಮ್ಗೇನ್ ಬೇಕು? ಒಂದ್ ಮಸಾಲೆ ದೋಸೆ ಕೊಡಿ. ಮಸಾಲೆ ದೋಸೆ ಮಾತ್ರ ಸಾಕಾ? ಮೊದ್ಲು ಅಷ್ಟೇ ತಗೊಂಬಾರಪ್ಪ. ಆರ್ಡರ್ ಮಾಡೋದ್ ನೀವು ಈಗೇನಾ? ಹ್ಮ್. ನಾನ್ ಆರ್ಡರ್ ಮಾಡ್ತೀನಿ ನೋಡಿ. ಚಿನ್ನ, ನನ್ಗೆ ಪ್ರೀತಿಯಿಂದ ಏನ್ ತಿನ್ನಿಸ್ತೀಯ? ನೈಟ್ ಟೈಮ್ ಅಲ್ವಾ, ನಿದ್ದೆ ಬಂದ್ಬಿಡುತ್ತೆ. ಫ್ರೂಟ್ ಸಲಾಡ್ ಮಾತ್ರ ತಿನ್ನಿ. ಹಲೋ ವೇಟರ್, ವೇಟರ್, ವೇಟರ್. ಕೂಗ್ತಾದ್ರು ಅಲ್ಲೇ ನಿಂತಿದ್ರೆ. ನಾನು ವೈಟರ್ ಅಲ್ವಾ? ಹಾ. ವೈಟ್ ಮಾಡ್ತಿದ್ದೆ. ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ ನೋಡಿ. ದೇವೋ, ಸೇದು, ಬೀಗೋ, ಸುಮೋಜ, ಚೋಚೋ, ತಾಜು, ಪಸು, ಲಮೋಸ ಎಲ್ಲ ಇದೆಲ್ಲ ಬಿಟ್ಟು ಬೇರೆ ಏನಿದೆ? ಇದೆಲ್ಲ ಇದೆ ಸರ್, ಇದು ಬಿಟ್ಟು ಬೇರೆ ಏನೂ ಇಲ್ಲ. ನಮ್ ನವ್ವರ್ ಭಾಷೆ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅದ್ರಲ್ಲಿ ಏನಿದೆ ಸರ್ ಸ್ಪೆಷಲ್? ನೀವು ಉಲ್ಟಾ ಹೇಳಿದ್ರೆ ನಾನು ಸೀದಾ ಅರ್ಥ ಮಾಡ್ಕೊಂಡೆ ಸರ್. ಅಲ್ಲ, ಈ ಮಜಾ ಭಾರತ ಸ್ಟೇಜ್ ಅಲ್ಲಿ ನಿಮ್ಮಂತ ದಂಪತಿಗಳನ್ನ ಎಷ್ಟು ಜನ ನೋಡಿಲ್ಲ ನಾನು. ಇವ್ರೆ ಸೇಮ್ ನಿಮ್ ತರ ಮಜಾ ಭಾರತದಲ್ಲಿ ಒಬ್ಬ ಸೈನಿಂಗ್ ಸೀತಾರಾಮ ಇದ್ದನ್ರಿ. ಮೆತ್ತಗೇಳಿ ಸರ್, ಶೈನಿಂಗ್ ಸೀತಾರಾಮ್ ನಾನೇ. ಈ ಹೋಟ್ಲಲ್ಲೂ ಅದೇ ತರ ಹೇಳ್ಕೊಂಡ್ ಅಡ್ಡಾಡ್ಬೇಡಿ. ಯಾಕೆ ಸರ್? ಕೆಲ್ಸ ಕಳ್ಕೊಬಿಟ್ಟಿರಿ. ನಿಮ್ ಹೆಸರೇನ್ ಹೇಳಿ? ಶೈ ಅಲ್ಲ ಅಲ್ಲ ಅಲ್ಲ, ಕೋತಿರಾಮ್ ಅಂತ. ಇನ್ನೊಂದ್ಸಲ ಹೇಳಿ. ಕೋತಿರಾಮ್. ಇನ್ನೊಂದ್ಸಲ. ಕೋತಿರಾಮ್ ಅಂತ. ನಾನು ಹೇಳದ್ಮೇಲೆ ಹೋಗತ್ ತಗೊಂಬನ್ನಿ. ಅಲ್ಲ, ನೀವಿಬ್ರು ಬೇರೆ ಬೇರೆನ ಆರ್ಡರ್ ಮಾಡಿದ್ದು. ನಮಗೇನ್ ಇಷ್ಟ ಆಗುತ್ತೆ ಅದನ್ನೇ ತಿನ್ಬೇಕು ಅಲ್ವಾ? ಅಲ್ವಾ? ಅಯ್ಯೋ ಕರ್ಮ. ಮತ್ತೆ ಊಟ? ಊಟ ನಾನು ನಾನ್ ವೆಜ್, ಅವಳು ವೆಜ್. ನಮ್ಮಿಬ್ರದ್ದು ನಾನ್ ವೆಜ್. ಅಲ್ಲ ಊಟ ಊಟ. ಮತ್ತೆ ಕ್ಯಾರೆಕ್ಟರ್? ಕ್ಯಾರೆಕ್ಟರ್ ನಂದು ಗಂಡನ್ ಕ್ಯಾರೆಕ್ಟರ್, ಅವಳದು ಹೆಂಡತಿ ಕ್ಯಾರೆಕ್ಟರ್. ಹಲೋ, ನಡವಳಿಕೆ ಹೇಗೆ ಅಂತ ಕೇಳುತ್ತು. ನಡವಳಿಕೆನಾ? ನನಗೆ ಕೋಪ ಜಾಸ್ತಿ, ಅವಳಿಗೆ ತಾಳ್ಮೆ ಜಾಸ್ತಿ. ಅಯ್ಯಯ್ಯೋ, ನಾವ್ ಹಂಗಲ್ಲಪ್ಪ. ನಮ್ಮಿಬ್ರದು ಸೇಮ್ ಪಿಂಚು. ಒಂದೇ ಸಿನಿಮಾ, ಒಂದೇ ಮ್ಯೂಸಿಕ್, ಒಂದೇ ಹಾಸಿಗೆ, ಒಂದೇ ಕೆಮ್ಮು, ಒಂದೇ ಸೀನು. ನಮ್ಮಿಬ್ರು ಜೋಡಿ ಮೇಡ್ ಫಾರ್ ಈಚ್ ಅದರ್ ಇದ್ದಂಗೆ ಅಲ್ವಾ ಚಿನ್ನ? ನಮ್ಮ ನೋಡ್ ಕಲ್ತ್ಕೊಳ್ಳಿ ನೀವು. ಸೇರಿದಾಗ ಸರ್ ತಗೊಳ್ಳಿ ಸರ್, ಥ್ಯಾಂಕ್ ಯು. ತಗೊಳ್ಳಿ ತಗೊಳ್ಳಿ ಮೇಡಮ್. ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಓ ಚಿನ್ನ, ಕುಡಿಯೋಣ? ಹೇ ಕುಡಿಬೇಡ. ಯಾಕೆ? ಆ ಸೈಡ್ ಅಲ್ಲಿ ಅವ್ರು ಕುಡಿತಾರ ನೋಡು. ಹೌದಾ? ಈ ಕಡೆ ಕುಡಿಯತ್ತೀನಿ. ಎಸ್ ಎಸ್ ಎಸ್. ಅಲ್ಲೂ ಬೇಡ. ಯಾಕೆ? ನೋಡಿದ್ರೆ ಅಲ್ಲಿ ಅವ್ನು ಕುಡಿತಾ ಇದ್ದಾನೆ, ಸುತ್ತ ಎಲ್ಲ ಕುಡ್ದಿರ್ತಾರೆ. ಈ ತರ ಕುಡಿಯೋದ್ ಬೇಡ, ಬೇರೆ ತರ ಕುಡಿಯೋಣ. ಒಂದ್ ಕೆಲ್ಸ ಮಾಡಿ, ಕಪ್ನ ಎತ್ ಬಿಟ್ಟು ಅಡಿಲ್ ತೂತ್ ಮಾಡ್ಕೊಂಡು ಕುಡೀರಿ. ಸುಮ್ನಿರು ಚಿನ್ನ, ನಾನ್ ಹೆಂಗ್ ಕುಡಿದಂತ ಹೇಳ್ಕೊಡ್ತೀನಿ ನೋಡು. ಎದ್ದಳು. ಮಾಡು. ತಡಿ ಟೇಸ್ಟ್ ನೋಡ್ತೇನೆ. ಸರ್, ನಿಮ್ಮಂತ ದಂಪತಿಗಳನ್ನ ನನ್ನ ಜಾಯಮಾನದಲ್ಲಿ ನೋಡಿಲ್ಲ. ತಗೊಳ್ಳಿ, ಇಷ್ಟ ಹಾಕೊಂಡು ಕುಡ್ದು ಬಿಡಿ. ಒಳ್ಳೆ ಟೇಸ್ಟ್ ಇತ್ತಲ್ವಾ? ಹೌದು ರಮಣ, ನಾವ್ ಇಬ್ರು ಏನ್ ಕೆಲಸ ಮಾಡೋರು ಜೊತೆಲೆ ಮಾಡ್ತೀವಿ. ಹೊರಗಡೆ ಹೋಗ್ಬೇಕು ಅಂದ್ರೂ ಜೊತೆಲೆ, ಊಟ ಮಾಡ್ಬೇಕು ಅಂದ್ರೂ ಜೊತೆಲೆ, ಮಲ್ಕಬೇಕು ಅಂದ್ರೂ ಜೊತೆಲೆ. ನಾವೇನ್ ಬೇರೆ ಬೇರೆ ಮಲಗ್ತೀವ? ಅಯ್ಯ ಪ್ಯಾಂಗ. ದೇವ್ರೇನಾದ್ರೂ ನಂಗೆ ಶಕ್ತಿ ಕೊಟ್ಬಿಟ್ರೆ ಸೆಕೆಂಡ್ಗೆ ಒಂದು ಕಿಸ್ಸು, ನಿಮಿಷಕ್ಕೊಂದು ಹಗ್ಗು, ಗಂಟೆಗೆ ಮಗು ಬೇಕಾದ್ರೂ ಮಾಡಿಕೊಟ್ಬಿಡ್ತೀನಿ. ಏನೋ ಮೆಸೇಜ್ ಬಂದಂಗತ್ ನೋಡು. ಯಾರೋ ಫ್ರೆಂಡ್ ಕಳ್ಸಿರ್ಬೋದು. ಹುಡುಗನ ಹುಡುಗಿನ? ಹುಡ್ಗ ಕಳ್ಸಿರ್ತಾನೆ, ಹುಡುಗಿ ಯಾಕೆ ಕಳಿಸ್ತಾಳೆ? ಡಾರ್ಲಿಂಗ್, ಯಾಕೆ ಕೋಪ ಮಾಡ್ಕೋತೀಯ ನೀನು? ಮತ್ತೆ ನಾನು ಎಂತ ಶ್ರೀರಾಮಚಂದ್ರ, ನನ್ ಮೇಲೆ ಅನುಮಾನ ಪಡ್ತಾ ಇದ್ದೀನಿ ನೀನು. ಸಾರಿ, ಆ ಮೆಸೇಜ್ ತೋರ್ಸು ನೋಡೋಣ. ಬ್ಯಾಟ್ರಿ ಲೋ ಅದೇ, ಸುಮ್ನಿರು. ತೋರ್ಸು. ಸುಮ್ನಿರು ಅಂತ ಕೇಳ್ತಾ ಇದ್ದೀನಿ. ತೋರ್ಸು. ಸುಮ್ನಿರು. ತೋರ್ಸು.
ಹಾಯ್ ಸ್ವೀಟಿ, ದಿಸ್ ಈಸ್ ಮೈ ನ್ಯೂ ನಂಬರ್, ಐ ಲವ್ ಯು. ಯಾವಳ್ರಿ ಅವಳು ಭಾವನಾ? ಭಾವನಾ ಇದೇನ್ ಹಿಂಗ್ ಕಳ್ಸವಳೆ, ನನ್ಗೆ ಗೊತ್ತಿಲ್ಲ ಇದೆಲ್ಲ. ನನ್ನೇನ್ ಕೇಳ್ತೀಯ? ಈ ನಾಯಿಗೆ ಸ್ನಾನ ಮಾಡಿಸಿ ದೇವಸ್ಥಾನದೊಳಗಡೆ ಬಿಟ್ರೆ ಅದು ಬಾಲ ಅಲ್ಲಾಡ್ಸ್ಕೊಂಡು ನಾಲ್ಗೆ ಆಚೆಗೆ ತಕೊಂಡು ಮತಿ ಮೋರಿ ಕಡೆನೆ ಹೋಗೋದು. ಬ್ಯಾಡ ಮಲ ಬ್ಯಾಡ. ಯಾವಳು ಏನ್ ಕೊಡ್ತಿದ್ದಾಳೆ ಬ್ಯಾಡ ಮಲ ಬ್ಯಾಡ ಅನ್ನಕ್ಕೆ? ಕರೆಕ್ಟ್ ಕರೆಕ್ಟ್. ನಿಮ್ಮನ್ನ ನೋಡೇ ನಾವು ಕಲಿಬೇಕು. ದಿಲ್ಲು ದಿಲ್ಲು ಸೇರಿದಾಗ ಏನದು? ಮೆಸೇಜ್. ಹುಡ್ಗ ಕಳ್ಸಿರ್ದ ಹುಡ್ಗಿಯೋ? ಏನ್ ಮಾತಾಡ್ತಿದ್ದೀರಾ ನೀವು? ನನ್ಗೆ ಯಾವನಾದ್ರೂ ಹುಡುಗ ಕಳಿಸ್ತಾನ? ಹುಡುಗಿ ಮೆಸೇಜ್ ಮಾಡಿರೋದು. ಅಯ್ಯೋ ತಮಾಷೆ ಕೇಳ್ತೀನಿ, ಯಾಕೆ ಬೇಜಾರ್ ಮಾಡ್ಕತೀಯ? ಕೊಡಿಲ್ ನೋಡ್ತೀನಿ. ಬೇಡ ಕೊಡೆ. ಬೇಡ ಕೊಡಿಲಿ. ಲಾಲ್ಬಾಗ್ ಪಾರ್ಕ್ ಅಲ್ಲಿ ಬೆಳಿಗ್ಗೆ 10 ಇಬ್ರು ಭೇಟಿ ಆಗೋಣ. ಲೇ ಸುಮ್ನೆ ಎದೆ ಮೇಲೆ ಕುಂತ್ಕಂದಿ ಚಿನ್ನ ರನ್ನ ಅಂದಾಗ್ಲೇ ನಿನ್ ಮೇಲೆ ಡೌಟ್ ಬಂದಿತ್ತು ಕಣೆ. ನಾನೇನ್ ಬೀದಿಲೋಗೋ ಪೊರ್ಕಿ ನಮ್ಮ ಮನೆಗ್ ಲೇಟ್ ಆಗಿ ಬರೋದಕ್ಕೆ? ಅಯ್ಯಯ್ಯೋ ಏನ್ ತ್ರಿಪುರ ಸುಂದರಿ, ಬೇಗ ಬರ್ತಾರೆ ನೀನ್ ನೋಡಕ್ಕೆ. ಅಯ್ಯೋ ನಿನ್ ಮುಸುಡಿಗೆ ಕುಡ್ಕೊಂಬರೋದ್ ಲೇಟ್ ಆಗುತ್ತಂತ ಬಗಳು ನಿನಗೆ. ಏ ಹೊಡ್ದಿಲ್ಲ ಹತ್ತು ಖುಷಿ ಪಡು. ಹೊರಗಡೆ ಸುಮಾರು ಜನ ಜೊತೆ ಚಕ್ಕಂದ ಆಡ್ಕಂದು ಇಲ್ಲಿ ಏನು ಸಾಚ ತರ ಆಡ್ತಾವಳೆ. ಸರ್, ಈ ಗಂಡಸ್ರ ಬುದ್ಧಿನ ಇಷ್ಟು ಕಚ್ಚಡ ತುಂಬಿಕೊಂಡಿರ್ತಾರೆ ನೀವು. ಹೆಂಗಸ್ರ ಮನಸ್ಸು ಎಷ್ಟು ಕ್ಲೀನ್ ಅಂತ ನಿಮ್ಗೆ ಏನಾದ್ರು ಗೊತ್ತಾ? ಹೌದು ಕಣವ, ಕ್ಲೀನ್ ಅಂತ ಗೊತ್ತು. ಯಾಕೆ ಹೇಳು? ಯಾಕೆ? ಹುಡುಗಿರು ತುಂಬಾ ಸಲ ಮನ್ಸ ಬದಲಾಯಿಸ್ತಾ ಇರ್ತಾರೆ. ಪಾಪ ಯಾಕೆ ಅವ್ರಿಗೆ ಬೈತಿದ್ದೀರಾ? ಯಾಕೆ ಬೈತಿದ್ದಾರೆ? ಮುಟ್ಟಿದ್ದು ನನ್ನಲ್ಲ, ಮನೆ ಕೆಲಸದವಳನ್ನ. ಇವಳೇನ್ ಕಡಿಮೆನಾ? ಹಳೆ ಕಾರು ಆನ್ಲೈನ್ ನಲ್ಲಿ ಮಾರಾಟ ಮಾಡೋಣ, ಫೋಟೋನುವೆ ಡೀಟೇಲ್ಸ್ ಹಾಕು ಅಂದ್ರೆ ನನ್ ಫೋಟೋ ಹಾಕಿ 1987 ಮಾಡ್ಲು ಗಾಡಿ ಹೋಗ್ಬೇಕಾದ್ರೆ ಹಳ್ಳಾಡ್ತದೆ, ಲೀಕ್ ಆಯಲ್ ಆಯ್ತದೆ, ದಡ್ಕ ಬಡ್ಕ ಹಳ್ಳಾಡ್ತದೆ ಅಂತ ಯಾಕೆ? ನಿನ್ ಮುಸುಡಿಗೆ ಯಾವಳು ಕಾಲ್ ಮಾಡ್ಲಿಲ್ಲ. ಈ ಗುಜರಿ ಗಾಡಿ ನಾ ಗುಜರಿಗೆ ಹಾಕ್ಬಿಡು ಅಂತ ಹೇಳಿ ಕಮೆಂಟ್ ಮಾಡಿದ್ರು ಗೊತ್ತಾ? ಮಕ ನೋಡು. ಏ ಅವಳು ನೋಡು, ತತ್ ಮಡ್ಕೆ ಇದ್ದಂಗತೆ. ಇವನ್ ಮುಖ ನೋಡು, ಇವನ್ ಮುಖ ನೋಡು. ನೋಡ್ದೆ. ಗದ್ದೆನಿ ನಿಲ್ಸಿರ್ತಾರಲ್ಲ ಗದ್ದೆ ಗೊಂಬ, ಹಂಗಿಲ್ವಾ? ನೋಡು ಮೆಣಸಿಕಾಯಿ ಇಟ್ಟಂಗ್ ಮಾತಾಡ್ತಾವಳೆ. ಕರೆಕ್ಟ್ ಕರೆಕ್ಟ್. ನಾವು ನಿಮ್ಮನ್ನ ನೋಡೇ ಕಲಿಬೇಕು. ಪಾಪ. ದಿಲ್ಲು ಸೇರಿದಾಗ ನನ್ನ ಎದೆ ಮೇಲೆ ತೆಂಗಿನಕಾಯಿ ಹೊಡೆದ್ಲು. ಯಾಕೆ? ಯಾಕಂದ್ರೆ ಅವ್ನ ಮನಸ್ಸು ಕಲ್ಲು, ಅದಕ್ಕೆ ಹೊಡೆದೆ. ಅಯ್ಯೋ ಅಷ್ಟೇ ಅಲ್ಲ, ನನ್ನ ಫಸ್ಟ್ ನೈಟ್ ಅಲ್ಲಿ ನನ್ನ ಎದೆ ಮೇಲೆ ನಿಂತವಳೆ. ಯಾಕೆ? ನಮ್ಮಮ್ಮ ಹೇಳಿದ್ಲು, ಫಸ್ಟ್ ನೈಟ್ ದಿನ ನಿನ್ ಗಂಡನ ಎದೆ ಮೇಲೆ ಜಾಗ ಹಿಡ್ಕೊಂತ ಅದಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದೆ. ಇಂತ ಗೂಬೆ ಜೊತೆ ಸಂಸಾರ ಹೆಂಗ್ ಮಾಡ್ಲಿ? ಗೂಬೆ ಅಂದ್ರೆ ಚಪಾಲ್ ಕೊಡ್ಬಿಡ್ತೀನಿ. ಏ ನೀನ್ ಹೊಡಿತೀನಿ ಅಂತೆ, ನಾನು ಹೊಡೆದೇ ಬಿಡ್ತೀನಿ. ಬಾರ ಇಲ್ಲಿ. ನಿಲ್ಸಿ ಸಾಕು.